ಋಣಾನುಬಂಧ. ತನ್ನ ಹೆಗಲು ಬಳಸಿದ ಸ್ಪರ್ಶಕ್ಕೆ ಹಿಂತಿರುಗಿದವನು ಎದುರಿಗಿದ್ದವರನ್ನು ನೋಡಿ ಉರಿನೋಟ ಬೀರಿದ್ದ. ಏನೋ ಮಧುನೆ ನೋಡ್ತಿದ್ಯಾ ಎಂದು ಕೇಳಿದವಳನ್ನು ನೋಡಿ, ನಾನು ಯಾರನ್ನಾದರೂ ನೋಡ್ತೀನಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ಎಂದು ಮುಖ ಗಂಟಾಕಿಕೊಂಡು ಕೇಳಿದವನನ್ನು ನೋಡಿ, ಅಯ್ಯೋ ನೀನು ಯಾರನ್ನಾದರೂ ನೋಡು, ನನಗೇನು, ಆದರೆ ನೀನು ಹೆದ್ರು ಪುಕ್ಲ ಅಂತ ತಿಳಿತು ಎಂದು ಮುಸಿ ಮುಸಿ ನಗುತ್ತಿದ್ದವಳನ್ನು ನೋಡಿ, ಹೇ ಗುಂಡಾಡಿ ಗುಂಡಮ್ಮ, ಯಾರು ಹೆದ್ರು ಪುಕ್ಲ ಎಂದನು. ನೋಡು, ಇನ್ನೊಂದು ಸರಿ ನನ್ನ ಗುಂಡಾಡಿ ಗುಂಡಮ್ಮ ಎಂದರೆ ಸರಿ ಇರಲ್ಲ ಎಂದು ತನ್ನ ತೋರು ಬೆರಳು ತೋರಿಸಿ ಹೇಳಿದಳು ವೈಷ್ಣವಿ. ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಗುಂಡಾಗಿ ಮುದ್ದಾಗಿ ಇದ್ದ ವೈಷ್ಣವಿಯನ್ನು ನೋಡಿ ಅವಳನ್ನು ಗುಂಡಾಡಿ ಗುಂಡಮ್ಮ ಎಂದು ಕರೆಯುತ್ತಿದ್ದ ತೇಜಸ್ವಿ. ಪಾಪ 6 ತಿಂಗಳಿಂದ ಮಧು ಹಿಂದೆ ಅಲಿತಾ ಇದೆಯಾ, ಆದರೆ ನಿನ್ನ ಪ್ರೀತಿ ವಿಷಯ ಮಾತ್ರ ಹೇಳೋಕೆ ನಿನ್ನ ಹತ್ರ ಧೈರ್ಯ ಇಲ್ಲ. ಆದಷ್ಟು ಬೇಗ ಮಧುಗೆ ನಿನ್ನ ಪ್ರೀತಿ ವಿಷಯ ತಿಳಿಸು ಎಂದು ಅವನ ಮನಸ್ಸಿನ ಮಾತು ಹೇಳಿ ಹೊರಟವಳ ವೈಶು ಎಂದು ಮೃದುವಾಗಿ ಕರೆದ. ತನ್ನ ಹೆಸರನ್ನು ಮೊದಲ ಬಾರಿ ಮೃದುವಾಗಿ ಕರೆದವನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು. ವಿಶ್ ಯು ಹ್ಯಾಪಿ ಬರ್ತ್ಡೇ ವೈಶು, ನನ್ನ ಕಡೆಯಿಂದ ನಿನಗೆ ಈ ಚಿಕ್ಕ ಗಿಫ್ಟ್ ಎಂದು ಗಿಫ್ಟ್ ಬಾಕ್ಸ್ ಅವಳ ಕೈಗಿಟ್ಟು, ಬಾಯ್ ಗುಂಡಾಡಿ ಗುಂಡಮ್ಮ ಎಂದು ಹೊರಟನು. ತೇಜಸ್ವಿ ಹೋದತ್ತಲೇ ನೋಡುತ್ತಾ ನಿಂತಿದ್ದ ವೈಷ್ಣವಿಯ ಭುಜ ಮುಕ್ಕಿದ ಮಧು, ಏನು ವೈಶು ಮೇಡಮ್ ಅವರು ತೇಜಸ್ವಿನೇ ನೋಡ್ತಾ ನಿಂತಿದ್ದೀರಾ, ಏನು ಸಮಾಚಾರ ಎಂದು ಗೆಳತಿಯ ಕೆಣಕಿದಳು ಮಧು. ಏನಿಲ್ಲ ಮಧು, ಇವತ್ತು ನನ್ನ ಬರ್ಡೇ ಅಲ್ವಾ, ಅದಕ್ಕೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟ ಎಂದು ಕೈಯಲ್ಲಿದ್ದ ಗಿಫ್ಟ್ ಬಾಕ್ಸ್ ತೋರಿಸಿದಳು. ನೋಡಿದ್ಯಾ, ತೇಜಸ್ವಿ ನಿನ್ನ ಹುಟ್ಟಿದ ದಿನ ನೆನಪಲ್ಲಿಟ್ಕೊಂಡು ವಿಶ್ ಮಾಡಿ ಗಿಫ್ಟ್ ಕೊಟ್ಟಿದ್ದಾನೆ, ಆದರೆ ನೀನು ಅವನನ್ನು ನೋಡಿದ್ರೆ ಸಾಕು ಊರ್ದು ಬೀಳ್ತೀಯ, ಯಾಕೆ ಎಂದು ವೈಷ್ಣವಿಯನ್ನು ಪ್ರಶ್ನಿಸಿದಳು. ಅದೆಲ್ಲ ನನಗೆ ಗೊತ್ತಿಲ್ಲ ಮಧು, ಆದರೆ ಅವನು ನನ್ನ ಶತ್ರು ಎಂದು ಚಿಕ್ಕ ಮಕ್ಕಳಂತೆ ವಾದ ಮಾಡಿದವಳನ್ನು ನೋಡಿ, ಸರಿ ಬಾಯ್ ವೈಶು, ನಾನು ಮನೆಗೆ ಹೋಗ್ತಿದ್ದೀನಿ, ಪ್ರಿನ್ಸಿಪಾಲ್ ಬಳಿ ರಜೆ ಕೇಳ್ಕೊಂಡು ಬಂದೆ, ನಾನಿನ್ನು ಬರಲಾ ಎಂದು ಮಧುರ ಹೊರಟ ಕಡೆಯೇ ನೋಡುತ್ತಾ, ದೇವರೇ ತೇಜಸ್ವಿ ಪ್ರೀತಿನ ಮಧು ಒಪ್ಪಿಕೊಳ್ಳಲಿ, ತೇಜಸ್ವಿ ತುಂಬ ಒಳ್ಳೆ ಹುಡುಗ, ಜೀವನದಲ್ಲಿ ಬರೀ ಕಷ್ಟನೇ ನೋಡಿ ಬೆಳೆದಿದ್ದಾಳೆ ಮಧು, ತೇಜಸ್ವಿಯಿಂದ ಅವಳ ಬಾಳು ಬೆಳಕಾದರೆ ಸಾಕು ಎಂದು ದೇವರಿಗೆ ಕೈ ಮುಗಿದು ಕ್ಲಾಸ್ ರೂಮ್ ಕಡೆ ಹೊರಟಳು ವೈಷ್ಣವಿ. ಮನೆಗೆ ಬಂದ ಮಧುರಾಳನ್ನು ನೋಡಿದ ಸರಿತಾ, ಮಧು ನಾನು ಬೆಳಿಗ್ಗೆನೇ ಹೇಳಿದ್ದೆ ತಾನೇ ಇವತ್ತು ಕಾಲೇಜಿಗೆ ಹೋಗಬೇಡ ಅಂತ, ಹೋಗಲಿ ಬಿಡು, ಬೇಗ ಅಡುಗೆ ಮಾಡಿಬಿಡು, ಮಧ್ಯಾಹ್ನ 1 ಗಂಟೆಗೆಲ್ಲ ಸೂರ್ಯನ ಮನೆಯವರು ಬರ್ತಾರೆ, ಅಷ್ಟರಲ್ಲಿ ಅಡುಗೆ ಮಾಡಿರಬೇಕು, ನನಗೆ ನಿನ್ನಷ್ಟು ಚೆನ್ನಾಗಿ ಅಡುಗೆ ಮಾಡಲು ಬರುವುದಿಲ್ಲ ಎಂದು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾತನಾಡಿದ ದೊಡ್ಡಮ್ಮ ಸರಿತಾಳನ್ನು ನೋಡಿ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎನ್ನುವ ಗುಣದವರು ನಮ್ಮ ದೊಡ್ಡಮ್ಮ, ಏನಾದರೂ ಕೆಲಸವಾಗಬೇಕಾದರೆ ನಯವಾದ ಮಾತು, ಇಲ್ಲದಿದ್ದರೆ ಕೊಂಕು ಮಾತು ಎಂದುಕೊಂಡು ನಿಂತಿದ್ದವಳ ನೋಡಿ, ಮಧು ಏನು ಯೋಚನೆ ಮಾಡ್ತಿದ್ಯಾ, ಬೇಗ ಬಾ ಎಂದು ನಯವಾಗಿ ಮಾತನಾಡಿದರು ಸರಿತಾ. ಆಗ ವಿನುತಾ, ಅತ್ತೆ ಅವಳಿಗೆ ಹೊಟ್ಟೆ ಉರಿ, ಅಂಕಿತಾಗಿಂತ ಇವಳು ದೊಡ್ಡವಳು ಅಲ್ವಾ, ನನ್ನ ಮದುವೆ ಮಾಡದೆ ಅಂಕಿತಾನ ಮದುವೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಕೆಲಸ ಮಾಡಲಿ ಅಂತ ಕಾಲೇಜಿಗೆ ಹೋಗಿದ್ದಾಳೆ ಅಷ್ಟೇ, ಇವಳನ್ನು ಯಾವ ಗಂಡು ಒಪ್ಕೊಂಡಿಲ್ಲ ಅಂತ ಅಸೂಯೆ ಎಂದು ಬೈಯುತ್ತಿದ್ದವಳನ್ನು ನೋಡಿದ ಕಾರ್ತಿಕ್, ನಿಂದು ಬಾಯೋ ಬಚ್ಲೋ, ಯಾವಾಗ ನೋಡಿದ್ರೂ ಮಧುಗೆ ಏನಾದರೂ ಹೇಳಲಿಲ್ಲ ಅಂದರೆ ನಿನಗೆ ತಿಂದನ್ನ ಜೀರ್ಣವಾಗಲ್ವಾ, ಮಧು ಅಡುಗೆ ಮಾಡೋದಕ್ಕೆ ಶುರು ಮಾಡಿದಾಗಿನಿಂದಲೂ ಅತ್ತೆ ಸೊಸೆ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆ ಮಾಡಿದ್ದೀರಾ ಎಂದು ಗದರಿದ್ದ ಗಂಡನನ್ನು ನೋಡಿ, ರೀ ನೀವು ಯಾಕೆ ನನ್ನ ಬೈತಾ ಇದ್ದೀರಾ, ನಾನೇನು ಹೇಳಬಾರ್ದು ಹೇಳಲಿಲ್ಲ ಎಂದು ತನ್ನ ಕಣ್ಣಲ್ಲಿ ಸುರಿದ ಮೊಸಳೆ ಕಣ್ಣೀರನ್ನು ಒರೆಸಿಕೊಂಡು ರೂಮ್ಗೆ ಹೋದಳು ವಿನುತಾ. ಪ್ರತಿದಿನ ಒಂದಲ್ಲ ಒಂದು ವಿಷಯಕ್ಕೆ ಮಧುಗೆ ಬೈಯದಿದ್ದರೆ ಸಮಾಧಾನವಾಗುತ್ತಿರಲಿಲ್ಲ ವಿನುತಾಳಿಗೆ. ವಿನುತಾಳ ಮಾತು ಕೇಳಿ ಅವಳಿಗೇನು ಬೇಸರವಾಗಲಿಲ್ಲ. ದಿನ ಸಾಯುವವರಿಗೆ ಅಳುವವರು ಯಾರು ಎಂಬಂತೆ ಪ್ರತಿದಿನ ವಿನುತಾಳ ಕೊಂಕು ಮಾತು ಕೇಳಿ ಅಭ್ಯಾಸವಾಗಿ ಹೋಗಿತ್ತು ಅವಳಿಗೆ. ಒಳಗೆ ಬಂದವಳು ಬಟ್ಟೆ ಬದಲಾಯಿಸಿ ಅಡುಗೆ ಮಾಡಲು ಅಡುಗೆ ಮನೆಯ ಕಡೆ ಬಂದಳು. ಅಮ್ಮ, ಅಂಕಿತ ಎಲ್ಲಿ ಎಂದು ಗಡುಸಾಗಿ ಕೇಳಿದ ಮಗನ ಧ್ವನಿಗೆ ಕೊಂಚ ಬೆದರಿ, ಅದು ಕಾರ್ತಿಕ್, ಅವಳ ಫ್ರೆಂಡು ಫಾರಿನ್ಗೆ ಹೋಗ್ತಾಳಂತೆ, ಅದಕ್ಕೆ ಇವಳು ಏರ್ಪೋರ್ಟ್ಗೆ ಹೋಗಿದ್ದಾಳೆ ಎಂದ ಅಮ್ಮನ ಮಾತಿಗೆ, ಅಮ್ಮ ನಿನಗೆ ಬುದ್ಧಿ ಇಲ್ವಾ, ಅವಳನ್ನು ಯಾಕೆ ಹೊರಗೆ ಕಳಿಸ್ದೆ, ಇವತ್ತು ಅವಳ ಮದುವೆನೇ ತಾನೇ ನಿಶ್ಚಯ ಮಾಡ್ತಾ ಇರೋದು, ಅಪ್ಪ ಪುರೋಹಿತರನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಅವಳು ಮನೆಯಲ್ಲಿರಬೇಕು, ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು ಅವಳಿಗೆ ಎಂದು ಹೊರಗೋದ. ಮೊಬೈಲ್ ಹಿಡಿದು ಮಗಳ ನಂಬರ್ಗೆ ಎಷ್ಟು ಬಾರಿ ಪ್ರಯತ್ನಿಸಿದರೂ ಅಂಕಿತಾ ಕರೆ ಸ್ವೀಕರಿಸಲಿಲ್ಲ. ಛೇ, ಈ ಹುಡುಗಿ ಯಾಕೆ ಫೋನ್ ತೆಗಿತಾ ಇಲ್ಲ, ನಾನು ಅವಳನ್ನ ಹೊರಗಡೆ ಕಳಿಸಲೇಬಾರ್ದಾಗಿತ್ತು ಎಂದು ಕೈ ಹಿಸುಕಿಕೊಂಡರು ಸರಿತಾ. ಅಂಕಿತಾ ಮನೆಯಲ್ಲಿ ಇಲ್ಲ ಅನ್ನೋ ವಿಷಯ ನನ್ನ ಗಂಡನಿಗೇನಾದರೂ ತಿಳಿದ್ರೆ ಅಷ್ಟೇ ನನ್ನ ಕತೆ ಎಂದುಕೊಂಡು ಅಡುಗೆ ಮನೆಗೆ ಹೋದರು.
ಮಧ್ಯಾಹ್ನ 1 ಗಂಟೆಗೆ ಬಂದ ಸೂರ್ಯನ ಪರಿವಾರವನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಸರಿತಾ. ಬನ್ನಿ, ಪ್ರಯಾಣ ಸುಖಕರವಾಗಿತ್ತಾ ಎಂದು ಕುಳಿತುಕೊಳ್ಳಲು ಸೋಫಾ ತೋರಿಸಿದರು. ಒಳಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡರು ಸೂರ್ಯನ ತಂದೆ ಸತ್ಯಪ್ರಕಾಶ್, ತಾಯಿ ವಿದ್ಯಾ ಹಾಗೂ ತಂಗಿ ಅನುಷಾ. ಅಣ್ಣ, ವಿದ್ಯಾ, ಅನುಷಾ ಎಲ್ಲರೂ ಹೇಗಿದ್ದೀರಾ? ಸೂರ್ಯನೇ ಕಾಣ್ತಾ ಇಲ್ಲ, ಎಲ್ಲಿ ಅವನು ಎಂದು ಹೊರಗಡೆ ನೋಡಿದರು ಸರಿತಾ. ಅಯ್ಯೋ ಸರಿತಾ, ಹೊರಗಡೆ ಏನು ನೋಡ್ತಾ ಇದ್ದೀರಾ? ಅವನು ಬಂದಿಲ್ಲ. ಡೆಲ್ಲಿಯಲ್ಲಿ ಮೆಡಿಕಲ್ ಕಾನ್ಫರೆನ್ಸ್ ಇದೆ, ನಾನು ಹೋಗಲೇಬೇಕು ಎಂದು ಬೆಳಿಗ್ಗೆ ಡೆಲ್ಲಿಗೆ ಹೋದ. ಮದುವೆ ದಿನಾಂಕ ತಾನೇ ನಿಶ್ಚಯ ಮಾಡೋದು, ನೀವು ಹೋಗಿ ಬನ್ನಿ ಅಂದ, ಹಾಗಾಗಿ ನಾವೆಲ್ಲ ಬಂದ್ವಿ ಎಂದರು ವಿದ್ಯಾ. ಹೌದಾ ವಿದ್ಯಾ, ಹೋಗಲಿ ಬಿಡಿ ಎಂದರು ಸರಿತಾ. ಸರಿತಾ, ಎಲ್ಲಮ್ಮ ನಿನ್ನ ಗಂಡ? ಎಲ್ಲೂ ಕಾಣ್ತಿಲ್ಲ ಎಂದರು ಸತ್ಯಪ್ರಕಾಶ್. ಅಣ್ಣ, ಅವರು ಪುರೋಹಿತರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಕಾರ್ತಿಕ್, ನಿಮ್ಮಪ್ಪಂಗೆ ಫೋನ್ ಮಾಡಿ ಕೇಳು ಎಲ್ಲಿದ್ದಾರೆ ಎಂದರು ಸರಿತಾ. ಅಮ್ಮ, ಫೋನ್ ಮಾಡಿದ್ದೆ, ಇನ್ನೇನು ಬಂದೆ ಅಂದರು. ಪುರೋಹಿತರ ಜೊತೆ ಒಳಬಂದ ಅಪ್ಪನನ್ನು ನೋಡಿ, ಬಂದರು ನೋಡು ಅಪ್ಪ ಎಂದ. ಒಳಗೆ ಬಂದ ವೀರಭದ್ರನವರು, ಹೇಗಿದ್ದೀಯಾ ಸತ್ಯ? ಸರಿತಾ, ಏನು ನಿಂತ್ಕೊಂಡು ನೋಡ್ತಾ ಇದೆಯಾ? ಕುಡಿಯೋದಕ್ಕೆ ಜ್ಯೂಸ್ ತಗೊಂಡು ಬಾ. ಅಂಕಿತಾ ಎಲ್ಲಿ ಎಂದು ಕೇಳಿದ ಗಂಡನನ್ನು ನೋಡಿ, ರೀ ಅಂಕಿತಾ ಎನ್ನುವಾಗಲೇ, ಇಲ್ಲೇ ಇದ್ದೀನಿ ಅಪ್ಪ ಎಂದು ಹಸಿರು ಸೀರೆಯೊಟ್ಟು ಜ್ಯೂಸ್ ಹಿಡಿದು ಅಡುಗೆ ಮನೆಯಿಂದ ಬಂದ ಮಗಳನ್ನು ನೋಡಿ ನಿರಾಳರಾದರು ಸರಿತಾ. ಅಂಕಿತಾ ನಗುಮುಖದಿಂದಲೇ ಎಲ್ಲರಿಗೂ ಜ್ಯೂಸ್ ಕೊಟ್ಟಳು. ಅಂಕಿತಾ, ಇವತ್ತು ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಎಂದು ದೃಷ್ಟಿ ತೆಗೆದರು ವಿದ್ಯಾ. ಥ್ಯಾಂಕ್ಸ್ ಆಂಟಿ ಎಂದು ಸುಮ್ಮನೆ ನಿಂತ ಮಗಳ ಕೈ ಹಿಡಿದು ಅಡುಗೆ ಮನೆಯ ಬಳಿ ಎಳೆದುಕೊಂಡು ಬಂದರು ಸರಿತಾ. ಯಾವಾಗ ಬಂದೆ ಅಂಕಿತಾ? ಒಳಗಡೆ ಹೇಗೆ ಬಂದೆ ಎಂದ ಅಮ್ಮನನ್ನು ನೋಡಿ, ಇದನ್ನು ಕೇಳೋಕೆ ಎಳ್ಕೊಂಡು ಬಂದ್ಯಾ? ಹಿಂದೆ ಬಾಗಿಲಿಂದ ಬಂದೆ. ನಾನು ಹೇಳಿರಲಿಲ್ವಾ ಸೂರ್ಯನ ಅಪ್ಪ ಅಮ್ಮ ಬರೋ ಅಷ್ಟರಲ್ಲಿ ನಾನು ಬರ್ತೀನಿ ಅಂತ? ಸುಮ್ಮನೆ ಭಯ ಬೀಳ್ತೀಯ ಅಪ್ಪನಿಗೆ ಎಂದು ಹಾಲ್ಗೆ ಬಂದಳು. ಪುರೋಹಿತರು ಅಂಕಿತಾ ಮತ್ತು ಸೂರ್ಯನ ಜಾತಕವನ್ನು ಕೂಲಂಕುಷವಾಗಿ ನೋಡಿ, ಹುಡುಗಿಯ ಜಾತಕದಲ್ಲಿ ಏನೂ ತೊಂದರೆ ಇಲ್ಲ, ಆದರೆ ಹುಡುಗನ ಜಾತಕದ ಪ್ರಕಾರ ಇನ್ನು 15 ದಿನ ಬಿಟ್ಟು ಒಳ್ಳೆ ಮುಹೂರ್ತ ಇದೆ. ಅದನ್ನು ಬಿಟ್ಟರೆ ಈ ಹುಡುಗನಿಗೆ ವಿವಾಹ ಯೋಗ ಇನ್ನು 3 ವರ್ಷದವರೆಗೂ ಇಲ್ಲ. ಮದುವೆ ಮಾಡೋದಿದ್ದರೆ 15 ದಿನದಲ್ಲಿ ಮಾಡಿ ಮುಗಿಸಬೇಕು, ಇಲ್ಲದಿದ್ದರೆ ಇನ್ನು 3 ವರ್ಷ ಕಾಯಬೇಕು ಎಂದ ಪುರೋಹಿತರನ್ನು ನೋಡಿ, ನನ್ನ ಮಗನ ಜಾತಕದಲ್ಲಿ ಏನಾದರೂ ದೋಷವಿದೆಯೇ ಪುರೋಹಿತರೆ? ಯಾವುದಾದರೂ ಪರಿಹಾರವಿದೆಯೇ ಹೇಳಿ ಎಂದು ಆತಂಕದಿಂದ ಕೇಳಿದರು ವಿದ್ಯಾ. ಯಾವ ದೋಷನೂ ಇಲ್ಲಮ್ಮ, ಒಂದು ಗಣಪತಿ ಹೋಮ ಮಾಡಿಸಿ, ಇನ್ನು 15 ದಿನದಲ್ಲಿ ಮದುವೆ ಮಾಡಿದರೆ ಒಳ್ಳೆಯದು ಎಂದು ಅವರ ಆತಿಥ್ಯ ಸ್ವೀಕರಿಸಿ ಹೊರಟರು ಪುರೋಹಿತರು. ಹೀಗೇನು ಮಾಡುವುದು ವೀರಭದ್ರ, ನನಗೇನು ತೋಚ್ತಾ ಇಲ್ಲ. 15 ದಿನದಲ್ಲಿ ಮದುವೆ ಅಂದರೆ ಹೇಗೆ ಎಂದು ಬೇಸರದಿ ನುಡಿದ ಸತ್ಯಪ್ರಕಾಶ್ರ ನೋಡಿ, ಇದೇನು ಸತ್ಯ, ಇಷ್ಟೊಂದು ಬೇಜಾರಾದರೆ ಹೇಗೆ? ಇನ್ನೂ 15 ದಿನವಿದೆಯಲ್ಲ. ಈಗ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಹೇಳಿದ್ರೆ ಸಾಕು, ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಅವರೇ ಮಾಡ್ತಾರೆ. ನಾವು 15 ದಿನದಲ್ಲಿ ಮದುವೆ ತಯಾರಿ ಮಾಡ್ಕೊಂಡ್ರಾಯ್ತು. ನೀವೆಲ್ಲ ಒಪ್ಪೋದಾದರೆ ಪುರೋಹಿತರು ಹೇಳಿದ ದಿನಾಂಕದಲ್ಲೇ ಮದುವೆ ಮಾಡೋದು ಎಂದರು ವೀರಭದ್ರರವರು. ನಮಗೇನು ಒಪ್ಪಿಗೆ ವೀರು, ನಿಮ್ಮ ಮನೆಯವರು ಒಪ್ಪಿದ್ರೆ ಮದುವೆ ಮಾಡಿ ಮುಗಿಸೋದೆ ಎಂದರು ಸತ್ಯಪ್ರಕಾಶ್. ನಮ್ಮ ಮನೆಯಲ್ಲೂ ಒಪ್ಪಿಗೆ ಇದೆ, ಮದುವೆ ತಯಾರಿ ಮಾಡಿಕೊಳ್ಳೋದೆ ಎಂದು ನಕ್ಕರು ವೀರಭದ್ರರವರು. 15 ದಿನದಲ್ಲಿ ಮದುವೆ ಎಂದು ತಿಳಿದಾಗಿನಿಂದ ಅಂಕಿತಾಳ ಮನಸ್ಸು ಮುದುಡಿತ್ತು. ತನ್ನ ಬೇಸರದ ಮುಖ ಯಾರಿಗೂ ತಿಳಿಯದಂತೆ ಎಲ್ಲರ ಮುಂದೆ ನಗುವಿನ ಮುಖವಾಡ ಧರಿಸಿ ಸುಮ್ಮನಾದಳು. ಬಂಧನ ಸಿನಿಮಾವನ್ನೇ ಪದೇ ಪದೇ ನೋಡುತ್ತಾ ಕುಳಿತಿದ್ದ ಮಗನ ಭುಜ ಬಳಸಿದ ಪ್ರಸನ್ನರವರು, ಏನು ನನ್ನ ಸುಪುತ್ರ ನೋಡಿದ ಸಿನಿಮಾನೇ ಪದೇ ಪದೇ ನೋಡ್ತಾ ಇದ್ದಾನೆ? ಅದರಲ್ಲೂ ಬರೀ ಲವ್ ಸ್ಟೋರಿ ಸಿನಿಮಾಗಳೇ ಜಾಸ್ತಿ ನೋಡ್ತಾ ಇದ್ದಾನೆ, ಏನು ಸಮಾಚಾರ ಎಂದ ಅಪ್ಪನನ್ನು ನೋಡಿ ಚಂದದ ನಗೆ ಸೂಸಿ, ನಿಮಗೆ ಗೊತ್ತಿಲ್ಲದಲೇ ಇರೋ ವಿಷಯ ಏನಿದೆ ಅಪ್ಪ ಎಂದನು ತೇಜಸ್ವಿ. ತನ್ನಪ್ಪನ ಬಳಿ ಯಾವ ವಿಷಯವನ್ನು ಮುಚ್ಚಿಡುತ್ತಿರಲಿಲ್ಲ ತೇಜಸ್ವಿ. ಇನ್ನೂ ಎಷ್ಟು ದಿನ ಬೇಕು ತೇಜಸ್ವಿ ನಿನಗೆ ಮಧುಗೆ ಪ್ರಪೋಸ್ ಮಾಡೋಕ್ಕೆ? ನೀನು ಪ್ರೀತಿಸ್ತಿರೋ ಅಂತಹ ವಿಷಯನ ಮಧು ಹತ್ರ ಹೇಳೋಕ್ಕೆ ಯಾಕೆ ತಡ ಮಾಡ್ತಾ ಇದೆಯಾ? ಪ್ರೀತಿ ಅನ್ನೋದು ಮುಚ್ಚಿಡೋ ಭಾವನೆ ಅಲ್ಲ. ಆದಷ್ಟು ಬೇಗ ನಿನ್ನ ಪ್ರೀತಿನ ಮಧು ಮುಂದೆ ಹೇಳು. ಆಮೇಲೆ ಬಂಧನ ಮೂವಿಯಲ್ಲಿ ನಡೆದ ಹಾಗೆ ನೀನು ಪ್ರಪೋಸ್ ಮಾಡೋ ಹೊತ್ತಿಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟರೆ ಕಷ್ಟ ಎಂದ ಅಪ್ಪನನ್ನು ನೋಡಿ, ಅಪ್ಪ, ನಾನು ಮಧು ಹತ್ರ ಮಾತಾಡಬೇಕು ಅಂದ್ಕೊಂಡಾಗೆಲ್ಲ ಭಯವಾಗುತ್ತೆ. ಅದರಲ್ಲೂ ನಿಮ್ಮ ತಂಗಿ ಮಗಳು ಬೇತಾಳದ ಥರ ಅವಳು ಹಿಂದೆನೇ ಇರ್ತಾಳೆ, ನಾನೇನು ಮಾಡಲಿ ಎಂದು ಸಪ್ಪೆ ಮುಖ ಮಾಡಿ ಕೇಳಿದ ಮಗನನ್ನು ನೋಡಿ, ಹೇ ತೇಜು, ಯಾಕೋ ನಮ್ಮ ವೈಶುನ ಬೇತಾಳ ಅನ್ನೋದು? ನೀನು ಮಧುನ ಪ್ರೀತಿಸ್ತಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತರಲ್ಲಿ ವೈಶು ನನ್ನ ಮನೆ ಸೊಸೆಯಾಗಿರೋಳು. ಹೋಗಲಿ ಬಿಡು, ಆ ಬ್ರಹ್ಮ ಯಾರಿಗೆ ಯಾರು ಎಂದು ಮೊದಲೇ ಬರೆದಿರ್ತಾನೆ. ಈ ಮನೆಗೆ ಆದಷ್ಟು ಬೇಗ ಸೊಸೆ ಬಂದರೆ ಸಾಕು. ನನಗೂ ಅಡುಗೆ ಮಾಡಿ ಮಾಡಿ ಬೇಜಾರಾಗಿದೆ ಎಂದರು ಪ್ರಸನ್ನ. ಅಪ್ಪ, ಅಮ್ಮ ನೆನಪಾಗ್ತಾ ಇದ್ದಾರಾ ಎಂದು ಗೋಡೆಯ ಮೇಲೆ ಇರುವ ಅಮ್ಮನ ಫೋಟೋವನ್ನು ನೋಡುತ್ತಾ ಹೇಳಿದನು.
ತೇಜಸ್ವಿ 10 ವರ್ಷದವನಿರುವಾಗಲೇ ಅವನ ತಾಯಿ ಕಾರ್ ಅಪಘಾತದಲ್ಲಿ ಮರಣ ಹೊಂದಿದ್ದರು. ಅಂದಿನಿಂದ ಪ್ರಸನ್ನನವರೇ ತಾಯಿ ತಂದೆಯಾಗಿ ಮುತ್ತಿನಿಂದ ಸಾಕಿದ್ದರು. ಹೌದು ತೇಜು ಎಂದು ತನ್ನ ಕಣ್ಣಿನಿಂದ ಬಂದ ನೀರನ್ನು ಒರೆಸಿಕೊಂಡು, ಬಾ ತೇಜು ಊಟ ಮಾಡೋಣ ಎಂದು ಮಗನ ಕೈ ಹಿಡಿದು ಡೈನಿಂಗ್ ಟೇಬಲ್ ಬಳಿ ಕರೆತಂದರು. ಅಪ್ಪ ಗಣೇಶ, ಇವತ್ತು ಏನೇ ಆಗಲಿ ಮಧುಗೆ ಪ್ರಪೋಸ್ ಮಾಡಲೇಬೇಕು, ನನಗೆ ಧೈರ್ಯ ಕೊಡು ಎಂದು ದೇವಸ್ಥಾನ 3 ಸುತ್ತು ಸುತ್ತಿ ಕಾಲೇಜಿನ ಕಡೆ ಹೊರಟನು ತೇಜಸ್ವಿ. ತನ್ನ ಬುಲೆಟ್ ಗಾಡಿಯನ್ನು ಪಾರ್ಕ್ ಮಾಡಿ, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಎಂದು ಹಾಡು ಗುನುಗುತ್ತಾ ಇಡೀ ಕಾಲೇಜ್ ಹುಡುಕಿದರೂ ಮಧು ಕಾಣಲಿಲ್ಲ. ಇವತ್ತು ಮಧು ಕಾಲೇಜಿಗೆ ಬಂದಿಲ್ವಾ ಎಂದುಕೊಂಡು ಸ್ಟಾಫ್ ರೂಮಿಗೆ ಬಂದವನಿಗೆ ಆಶ್ಚರ್ಯ. ವೈಶು ಒಬ್ಬಳೇ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ಏನೋ ಕುಟ್ಟುತ್ತಿದ್ದವಳ ನೋಡಿ, ಏನಪ್ಪ ಇವತ್ತು ಮಧುನ ಬಿಟ್ಟು ಒಬ್ಬಳೇ ಕುಳಿತಿದ್ದಾಳೆ ಎಂದುಕೊಂಡು ಸ್ಟಾಫ್ ರೂಮ್ನಲ್ಲಿ ಯಾವ ಲೆಕ್ಚರರ್ ಇಲ್ಲದ್ದನ್ನು ಗಮನಿಸಿಕೊಂಡು, ಹೇ ಗುಂಡಮ್ಮ, ಮಧು ಬಂದಿಲ್ವಾ ಎಂದು ಕಾತುರದಿಂದ ಕೇಳಿದನು ತೇಜಸ್ವಿ. ಅವನು ಕೇಳಿದ್ದು ತನಗಲ್ಲವೆಂಬಂತೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಬೆರಳಾಡಿಸುತ್ತಿದ್ದವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು, ಏನು ಬಾರಿ ಕೊಪ್ಪು ತೋರಿಸ್ತಾ ಇದೆಯಾ ಎಂದು ಉರಿಗಣ್ಣಿನಿಂದ ಅವಳನ್ನೇ ನೋಡುತ್ತಾ ಕೇಳಿದ. ನನ್ನ ಹೆಸರು ಗುಂಡಮ್ಮ ಅಲ್ಲ, ವೈಷ್ಣವಿ ಎಂದು ಕರೆದು ಕೇಳಿದರೆ ಹೇಳ್ತಿದ್ದೆ ಎಂದು ತನ್ನ ಕೆಲಸದಲ್ಲೇ ಮಗ್ನಳಾಗಿದ್ದವಳ ನೋಡಿ, ಸರಿ ಮಧು ಎಲ್ಲಿ ಎಂದು ನಿಧಾನ ಧ್ವನಿಯಲ್ಲಿ ಕೇಳಿದ. ಮಧು ಇವತ್ತು ಕಾಲೇಜ್ಗೆ ಬಂದಿಲ್ಲ ಎಂದಳು ಅವನು ಕೇಳಿದ್ದಕ್ಕಷ್ಟೇ ಉತ್ತರವೆಂಬಂತೆ. ಇವತ್ತು ಮಧುಗೆ ಪ್ರಪೋಸ್ ಮಾಡೋದಕ್ಕೆ ಆಗಲಿಲ್ಲ, ನಾಳೆ ಬರ್ತಾಳಲ್ವಾ ಅಂದ್ಕೊಂಡು ಹೊರಟವನ ನೋಡಿ ತೇಜಸ್ವಿ ಎಂದು ಮೆಲ್ಲನೆ ಕರೆದಳು. ಏನು ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡಿದ ತೇಜಸ್ವಿ. ಮಧು ಇನ್ನು 15 ದಿನ ಕಾಲೇಜ್ಗೆ ಬರಲ್ಲ ಎಂದು ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸಿಗೆ ಹೊರಟವಳ ತಡೆದು, ಮಧುಗೇನಾಯಿತು, ಯಾಕೆ 15 ದಿನ ಬರಲ್ಲ ಎಂದು ಆಶ್ಚರ್ಯದಿಂದ ಕೇಳಿದವನ ನೋಡಿ, ಮಧುಗೆ ಏನೂ ಆಗಿಲ್ಲ, ಅವರ ದೊಡ್ಡಪ್ಪನ ಮಗಳ ಮದುವೆಗೆ ಇನ್ನೂ 15 ದಿನವಷ್ಟೇ ಬಾಕಿ ಇದೆ, ಅದಕ್ಕೆ ತುಂಬ ಕೆಲಸಗಳಿವೆ, ರಜಾ ಹಾಕು ಎಂದ್ರಂತೆ ಅವ್ರ ದೊಡ್ಡಪ್ಪ, ಅದಕ್ಕೆ ರಜಾ ಹಾಕಿದ್ದಾಳೆ ಎಂದು ತನ್ನ ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸ್ ರೂಮ್ ಕಡೆ ಹೊರಟಳು. ಮಧುಗೆ ಪ್ರಪೋಸ್ ಮಾಡಬೇಕಂದ್ಕೊಂಡಾಗಲೇ ಏನೇನೋ ವಿಘ್ನಗಳು ಎಂದುಕೊಂಡು ತನ್ನ ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸ್ ರೂಮಿನ ಕಡೆ ಹೊರಟನು. ತೇಜಸ್ವಿ ಮಧುಗೆ ಪ್ರಪೋಸ್ ಮಾಡೋಕ್ಕಾಗುತ್ತಾ, ಅಥವಾ ಅವಳು ಹಾಕಿರೋ 15 ದಿನ ರಜಾ ಮುಗಿಸ್ಕೊಂಡು ಬರೋದ್ರೊಳಗೆ ಅವಳ ಜೀವನದಲ್ಲಿ ಏನಾದರೂ ತಿರುವು ತೆಗೆದುಕೊಳ್ಳುತ್ತಾ? ಮುಂದೆ ನೋಡೋಣ, ಕತೆ ಮುಂದುವರಿಯುತ್ತದೆ.